ಸಿಬ್ಬಂದಿ ನೇಮಕಾತಿಯಲ್ಲಿ ಪಾರದರ್ಶಕತೆ ಇರುವಂತೆ ಬ್ಯಾಂಕಿನ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಯಿತು. ನಡೀತಾ ಇದೆ, ಇದು ಪಾರದರ್ಶಕವಾಗಿರಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಲಿಸ್ಟ್ ಆಗಿದೆ. ನಿನ್ನೆ ವಿಘ್ನೇಶ್ ಶಾನ್ಭಾಗ್, ಸ್ವರ್ಣ ಶಾನ್ಭಾಗ್, ಪ್ರಸನ್ನ ಪಾಂಡುರಂಗ ನಾಯಕ್, ಲಕ್ಷ್ಮಣ್ ಕಾಮತ್, ಸಂತೋಷ್ ಗೋಪಾಲ್ ನಾಯಕ್, ನೇತ್ರಾವತಿ ಗೌಡ, ವಿಜಯ್ ಶಾನ್ಭಾಗ್, ವರ್ಷ ಶ್ರೀಧರ್ ನಾಯಕ್ ಹಿಡಿದು ಸಿಲೆಕ್ಷನ್ ಆಗಿ ಹೇಳೋದು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ. ಅದೇ ಆದರೆ ನೈತಿಕವಾಗಿ ಯಾರು ಇದ್ದಾರೆ, ಅರ್ಹರಿದ್ದಾರೆ, ಅವ್ರಿಗೆ ಸಿಗಬೇಕು. ಕುಮಟಾದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನಿಂದ ಸಿಬ್ಬಂದಿ ನೇಮಕಾತಿಯಲ್ಲಿ ಪಾರದರ್ಶಕತೆ ಇಲ್ಲ. ಸಂದರ್ಶನಕ್ಕೆ ಕರೆಯುವುದಕ್ಕಿಂತ ಮೊದಲೇ ಸಿಬ್ಬಂದಿಗಳ ಆಯ್ಕೆ ಪ್ರಕ್ರಿಯೆಗಳ ಲೆಟರ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದರಿಂದ ಕಷ್ಟಪಟ್ಟು ಪರೀಕ್ಷೆಯನ್ನ ಎದುರಿಸಿದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಭಾಸ್ಕರ ಪಡಗಾರ್ ಬ್ಯಾಂಕಿನ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಅಧ್ಯಕ್ಷರಾದ ಧೀರು ಶಾನ್ಭಾಗ್ ಅವರ ಗಮನಕ್ಕೆ ತಂದು ಸಂದರ್ಶನಕ್ಕಿಂತ ಮೊದಲೇ ಅಭ್ಯರ್ಥಿಗಳನ್ನ ಹೇಗೆ ಆಯ್ಕೆ ಮಾಡಲಾಗಿದೆ, ಸಂದರ್ಶನಕ್ಕಿಂತ ಮೊದಲು ಆಯ್ಕೆಯಾದ ಸಿಬ್ಬಂದಿಗಳ ನೇಮಕಾತಿಯಂತೆ ಆಯ್ಕೆಯಾದ್ರೆ ನಾನು ಕಾನೂನು ಪ್ರಕಾರವಾಗಿ ಹೋರಾಟ ಕೈಗೊಳ್ಳಲಿದ್ದೇನೆ ಎಂದು ಹೇಳಿದ್ರು. ಇಲ್ಲ ಅಂದ್ರೆ ಈಗ ಇದೇ ಲಿಸ್ಟ್ ಬಂದ್ರೆ ಕ್ಯಾನ್ಸಲ್ ಮಾಡಿ ಹೋರಾಟ ಮಾಡ್ತೇವೆ. ಅದಾಗಬೇಕು, ನ್ಯಾಯಯುತವಾಗಿ ಸಿಗಬೇಕು. ನ್ಯಾಯಯುತವಾಗಿ ಸಿಕ್ಕಿಲ್ಲ ಅಂದ್ರೆ ನಂಗೆ ಸೀಲ್ ಹಾಕೊಡಿ. ಕುಮಟಾದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಿಂದ ಗುಮಾಸ್ತ ಹುದ್ದೆಗೆ 18 ಜನವರಿ 2025ರಂದು ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗಿರುತ್ತದೆ. ಗುಮಾಸ್ತ ಹುದ್ದೆಗೆ 8 ಜನ, ಅಟೆಂಡರ್ ಹುದ್ದೆಗೆ 2ರಂತೆ ನೇಮಕ ಮಾಡಲು ಅರ್ಜಿ ಶುಲ್ಕ 1180 ಹಾಗೂ 590 ನಿಗದಿಪಡಿಸಿರ್ತಾರೆ. ಗುಮಾಸ್ತ ಹುದ್ದೆಗೆ 200 ಅಂಕಗಳು ಲಿಖಿತ ಪರೀಕ್ಷೆಗೆ ಆ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ 85% ಇಳಿಸಿ ಅದರಲ್ಲಿ ಅರ್ಹತೆ ಪಡೆದವರನ್ನ 1:5 ಇನ್ನುಳಿದ 15 ಅಂಕಗಳಿಗೆ ಮೌಖಿಕ ಸಂದರ್ಶನವನ್ನ ನಡೆಸಿ ಅಭ್ಯರ್ಥಿ ಆಯ್ಕೆ ಮಾಡಲಾಗುವುದು ಹಾಗೂ ಅಟೆಂಡರ್ ಹುದ್ದೆಗೆ 100 ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆಸಿ ಗಳಿಸಿದ ಅಂಕದ ಮೇಲೆ ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುವುದು ಎಂದು ನಿರ್ಧರಿಸಲಾಗಿತ್ತು. ಅಂತೆಯೇ ಮೇ 18ರಂದು ಲಿಖಿತ ಪರೀಕ್ಷೆಯನ್ನ ಡಾಕ್ಟರ್ ಎ.ವಿ. ಬಾಳಿಗ ಕಾಮರ್ಸ್ ಕಾಲೇಜು ಕುಮಟಾದಲ್ಲಿ ನಡೆಸಲಾಯಿತು. ಲಿಖಿತ ಪರೀಕ್ಷೆ ಫಲಿತಾಂಶವನ್ನ ಅಭ್ಯರ್ಥಿ ಕ್ರಮ ಸಂಖ್ಯೆ ನಮೂದಿಸಿ ಪ್ರಕಟಿಸಲಾಗಿತ್ತು. ಗುಮಾಸ್ತ ಹುದ್ದೆಗೆ ಬೇಕಾಗಿರುವ 8 ಜನ ಅಭ್ಯರ್ಥಿಗಳನ್ನ ಸಂದರ್ಶನ ಆಗುವ ಮೊದಲೇ ಗುಪ್ತಚರವಾಗಿ ಹಣವನ್ನ ಕೊಟ್ಟು ಸಂದರ್ಶನಕ್ಕಿಂತ ಮೊದಲು ಸಿಬ್ಬಂದಿಗಳ ಆಯ್ಕೆ ಪ್ರಕ್ರಿಯೆ ಲೆಟರ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಎನ್ನುವ ಮಾತು ಕೇಳಿಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಕರವೇ ಜಿಲ್ಲಾಧ್ಯಕ್ಷರಾದ ಭಾಸ್ಕರ್ ಪಡಗಾರ್ ಅವರು ಬ್ಯಾಂಕಿನ ಕಚೇರಿಗೆ ಆಗಮಿಸಿ ಈ ಧೋರಣೆಯನ್ನ ಖಂಡಿಸಿದ್ರು. ಇದರ ಬಗ್ಗೆ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಅಧ್ಯಕ್ಷರಾದ ಧೀರು ಶಾನ್ಭಾಗ್ ಅವರಿಗೆ ಎಚ್ಚರಿಕೆ ನೀಡಿದ್ರು. ಯಾರು ಇದ್ದಾರೆ, ಅರ್ಹರಿದ್ದಾರೆ, ಅವ್ರಿಗೆ ಸಿಗಬೇಕು. ಇಲ್ಲ ಅಂದ್ರೆ ಈಗ ಇದೇ ಲಿಸ್ಟ್ ಬಂದ್ರೆ ಕ್ಯಾನ್ಸಲ್ ಮಾಡಿ ಹೋರಾಟ ಮಾಡ್ತೇವೆ. ಅದಾಗಬೇಕು, ನ್ಯಾಯಯುತವಾಗಿ ಸಿಗಬೇಕು. ನ್ಯಾಯಯುತವಾಗಿ ಸಿಕ್ಕಿಲ್ಲ ಅಂದ್ರೆ ನಂಗೆ ಸೀಲ್ ಹಾಕೊಡಿ. ಅಲ್ಲಿ ಯಾಕಂದ್ರೆ ನ್ಯಾಯಯುತವಾಗಿ ಸಿಗಬೇಕು. ಆ ಲಿಸ್ಟ್ ಅಲ್ಲಿ ಎಲ್ಲರೂ ನ್ಯಾಯನೇ. ಆ ಲಿಸ್ಟ್ ಅಲ್ಲಿ ಇಷ್ಟೆಲ್ಲ ಜನ ಅವರೇ ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದ ಮಾಹಿತಿಯೊಂದಿಗೆ ಇಂದು ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಿಗೆ ಸಂದರ್ಶನ ನಡೆಯುವ ಸ್ಥಳದಲ್ಲೇ ಭೇಟಿಯಾಗಿ ಮನವಿಯನ್ನ ಸಹ ಸಲ್ಲಿಸಿದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.